ಸಚಿನ್ ಮಾದೇವ್ ಮೊದಲ ಚೆಂಡಿಗಾಗಿ ಪವರ್ ಪ್ಲೇ ಮೊದಲು ಆರಂಭವನ್ನು ಕಟ್ಕೊಳ್ತಾ ಇದೆ. ಮೊದಲ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಸಸಿಗೆ ಸರಿಯಾದ ಮೊದಲ ಚೆಂಡು ವೆಂಕಟ್ ಮಹೇಶ್ ಮಹೇಶ್ ಕ್ಷೇತ್ರರಕ್ಷಣೆ ಮಾಡಿಕೊಂಡ್ರು. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಮೊದಲ ಡಾಟೆಡ್ ಚೆಂಡು ಅಂಕಿ ಅಂಶಗಳ ಪಡೆ ದಾಖಲಾಗ್ತಾ ಇದೆ. ಕೂಡ ಅಂಕಣಗಳ ಭಾಗವನ್ನು ಕಟ್ಕೊಳ್ತಾ ಇದೆ. ಸಮಯ 4:05. ಶಾಲಾ ಚೆಂಡು ಮತ್ತೆ ಫುಲ್ ಮಾಡುವ ಪ್ರಯತ್ನ ಸಾಗ್ತಾ ಇದೆ. ಉತ್ತಮ ಕ್ಷೇತ್ರರಕ್ಷಕ ಶಾರ್ವಿಡ್ಗೆ ನಡುವೆ ಮತ್ತೊಂದು ಪೂರೈಕೆಯನ್ನು ಮಾಡಿಕೊಂಡ್ರು. ಮೊದಲ ಓಟುಗಳ ಅಂಕಿಅಂಶಗಳು ದಾಖಲಾಗ್ತಾ ಇದೆ. ಚಾಲ್ತಿಯ ಆರಂಭಿಕವನ್ನು 2 ಚೆಂಡುಗಳು ಮುಕ್ತಾಯ ಇದ್ದಾರೆ. 4 ಓವರ್ಗಳ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಸಚಿನ್ ಮಾದೇವ ಕ್ರಾಸ್ ಲೈನ್ ಹೊಡೆತವನ್ನು ಕಾಣಬಲ್ಲ ಪ್ರಯತ್ನ ನಡೀತಾ ಇದೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಗುಡ್ರಕ್ಷಣೆ ಮತ್ತೆ ಬ್ಯಾಕಪ್ ಅನ್ನು ಮಾಡಿಕೊಂಡು ಡೇವಿಡ್ ಅರಸೀಕೆರೆ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 3 ಎಸೆತ ಬಾಕಿ ಉಳ್ಕೊಳ್ತಾ ಇದೆ ಪವರ್ ಪ್ಲೇ ಹಂತದಲ್ಲಿ. ಶರಬಲ ಚೆಂಡು ರಿವಾಶ್ ಕಾಣಬಲ್ಲ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ಗಳನ್ನು ಪಡೆಯುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಶಸ್ಸನ್ನು ಕಾಣ್ತಾ ಇಲ್ಲ. ಕೂಡ ಈ ಹಂತದಲ್ಲಿ ಓಟ್ಗಳ ಹೆಚ್ಚುವರಿ ಸೇರ್ಪಡೆ ಮುಖ್ಯವಾಗಿ ಅಂಕಿಅಂಶಗಳ ಪಡೆಯನ್ನು ಕಟ್ಕೊಳ್ತಾ ಇದೆ. 2 ಓಟ್ಗಳ ಹೆಚ್ಚುವರಿ ಸೇರ್ಪಡೆ. ಐದನೇ ಚೆಂಡು ಯಾರ್ಕರ್ಲ್ಯಾಂಡ್ ಅಲುವರಿ ಶಾಟ್ಲಿಗೆ ಮತ್ತೆ ಓಟಗಳ ಅವಕಾಶವನ್ನು ಮಾಡಿಕೊಟ್ರು. ದಿಲೀಪ್ ಉತ್ತಪ್ಪ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳು ಮುಖ್ಯವಾಗಿ ತಂಡದ ಮೊತ್ತ 4 ಓಟವನ್ನು ತಲುಪ್ತಾ ಇದೆ. ಚಾಲ್ತಿಯ ಪವರ್ ಪ್ಲೇ 5 ಚೆಂಡುಗಳ ಮುಕ್ತಾಯ ಇದ್ದಾರೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಫುಷರ್ ದಾಖಲಾದ ಕಾಣಬಲ್ಲ ಚೆಂಡು ಓಟಗಳ ಪೂರೈಕೆಯನ್ನ ಕೂಡ ಈ ಹಂತದಲ್ಲಿ ಕಾಣ್ತಾ ಇಲ್ಲ. ಕೂಡ ಆಗಿಟ್ಟಲ್ಲಿ ಉತ್ತಮದ ಕ್ಷೇತ್ರರಕ್ಷಣೆ ಬ್ಯಾಕಪ್ ಅನ್ನು ಮಾಡ್ತಾ ಇದ್ದಾರೆ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಮೊದಲ ಓವರ್ ಮುಕ್ತಾಯದ ಬಳಿಕ ಅಂಕಿಅಂಶ 4ಕ್ಕೆ ವಿದೌಟ್ ಲಾಸ್ ಅನ್ನು ಕಾಣಿಸ್ಕೊಂಡು ಆಡ್ತಾ ಇರ್ತಕ್ಕಂಥ ಪಾಂಚಜನ್ಯ ಕೂಟ. ಋತು ಪರಿಚಯವನ್ನು ಮಾಡ್ತಾ ಇದೆ ಹಂತಕ್ಕಾಗಿ. ಇವಾಗ 3ನೇ ಓವರ್ ಮೊದಲ 2ನೇ ಓವರ್ ಮೊದಲ ಚೆಂಡಿಗಾಗಿ ಇತ್ತ 3 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಆದಷ್ಟು ಓಟ್ಗಳು ಆರಂಭಿಕ ಸೆಕ್ಷನ್ ಹಾದಿಯಲ್ಲಿ ದಾಖಲಾಗ್ತದೆ ನೋಡಬೇಕಾಗಿದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಆಟದಲ್ಲಿ ಋತು ಎಸ್ಆರ್ಕೆ ಭಾಗದಲ್ಲಿ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಎಸ್ಆರ್ಕೆ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಕೂಡ ಪೂರ್ಣ ಹಂತವಾಗಿ ಬಿಡ್ತಾನೆ ಯಾರ್ಕರ್ಲ್ಯಾಂಡ್ ಅಲುವರಿ ಬೀಸುವ ಪ್ರಯತ್ನ. 1 ಓಟಗಳ ಸೇರ್ಪಡೆ ಮಾರ್ಗವಾಯುಷ ಕ್ಷೇತ್ರರಕ್ಷಣೆ ಮಾಡಿಕೊಂಡು 2ನೇ ಓಟಗಳ ಕೂಡ ಇತ್ತ ದಾಂಡಿಗರು ಮತ್ತೆ ಪೂರೈಕೆ ಹಂತವನ್ನು ಕಾಣ್ತಾ ಇದ್ದಾರೆ. ತನ್ನ ಮತ್ತೆ ಕೂಡ 2 ಓಟಗಳನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ವಿನೋದ್ ವಿಭಾಗ ತಳ ಮೊತ್ತ 6 ಓಟವನ್ನು ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಜೈ ಕರ್ನಾಟಕ ಬೆಂಗಳೂರಿನ ವಿರುದ್ಧವಾಗಿ ಪಾಂಚಜನ್ಯ ಕೂಟ ಹೋರಾಟವನ್ನು ಮಾಡ್ತಾ ಇದೆ. ಶಾರ್ಟ್ ರೈಸ್ ಅಲುವರಿ ವೈಡ್ ಬಾಲ್ ಸೂಚನೆ ಕಾಣ್ತಾ ಇದ್ದಾರೆ. ನಿರ್ಣಾಯಕರು ಮತ್ತೆ ವೈಡ್ ಬಾಲ್ ಸೂಚನೆ ಕೂಡ ಮಾಡಿದ್ರು.
ಅಂಕಿಅಂಶಗಳ ಪಟ್ಟಿ ಕೂಡ 7 ಓಟವನ್ನು ತಲುಪ್ತಾ ಇದೆ ಕೂಡ ಯಕ್ಷಾಸ್ ಓಟಗಳ ಮುಖ್ಯವಾಗಿ. ತನ್ಮದೆ ಬೇರೂಸಿನ ಹೊಡೆತ ತನ್ಮೂಲಕವಾಗಿ ವಿನೋದ್ ದಾಂಡಿನಲ್ಲಿ ಬರೀ 6 ಓಟಗಳ ಸೇರ್ಪಡೆಯೂ ಕೂಡ ಷಡ್ಕದಲ್ಲಿ ಮತ್ತೆ ಅವಕಾಶವನ್ನು ಮಾಡಿಕೊಡ ಮುಖ್ಯವಾಗಿ ತಂಡ ಮೊತ್ತ 13 ಓಟವನ್ನು ತಲುಪ್ತಾ ಇದೆ. 13 ಫಾರ್ ವಿದೌಟ್ ಲಾಸ್. ಚಾಲ್ತಿಯ ಎರಡನೇ ಚೆಂಡಿನಲ್ಲಿ 6 ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಬೌಲರ್ ಕೂಡ ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಮತ್ತೆ 3ನೇ ಚೆಂಡಿಗಾಗಿ ರಿತೇಶ್ ವಿಸ್ಗಾರ್ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ವಿಸ್ಗಾರ 3ನೇ ಚೆಂಡಿಗಾಗಿ. ಪೂರ್ಣದ ಚೆಂಡು ವೈಡೀಶ್ ಲಾಗಾಣಿ ಭಾಗವನ್ನು ಕಾಡ್ಕೊಳ್ತಾ ಇದೆ. ಷಡ್ಕ 6 ಓಟಗಳ ಸೇರ್ಪಡೆ. ಬಾರ ಸಿಡಿಲಿನ 2ನೇ 6 ಕೂಡ ವಿನೋದ್ ಈ ಹಾತ ಸಿಡಿಸಾಯನೆ. ತಂಡದ ಮೊತ್ತ ಅಂಕಿ ಅಂಶಗಳ ಪಟ್ಟಿಯಲ್ಲಿ 19ಕ್ಕೆ ನೋಲಾಸನ ಕಂಡುಕೊಳ್ತಾ ಇದೆ. 2 ಜಿದ್ದಾಜಿದ್ದಿನ ತಂಡಗಳು, ಜನಪ್ರಿಯ ತಂಡಗಳು ಯಾವ ಫೈಟ್ ಅನ್ನು ಮಾಡ್ತಾ ಇದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಅಂಗನವಾಡಿ ಭಾಗವನ್ನು ಪಡಿತಾ ಇದ್ದಾರೆ. ಮತ್ತು 19ಕ್ಕೆ ವಿದೌಟ್ ಲಾಸ್ ಅನ್ನು ಕಂಡುಕೊಂಡು ಆಡ್ತಾ ಇರ್ತಕ್ಕಂಥ ಒಂದು ತಂಡ ಪಂಚಜನ್ಯ ಕೋಟಗಳ ತಂಡ. ನಾಲ್ಕನೆಯ ಚೆಂಡು ಫುಲ್ ಟಾಸ್. ಡೈರೆಕ್ಟ್ ಹಿಟ್ ಅನ್ನು ಮಾಡ್ತಾ ಇದ್ದಾನೆ. ಬಾರಿ ರನ್ಔಟ್ಸ್ ಗಳ ಮುಖೇನವಾಗಿ ಸಸಿಕ್ ನಾಗರಾಜ್ ವಾಪಸಾತಿಯನ್ನು ಕಂಡ್ರು. ಪಾಂಚಜನ್ಯ ಕೂಟ ವಿಕೆಟ್ಸ್ ಗಳ ಆಘಾತವನ್ನು ಮತ್ತೆ ಕಾಣ್ತಾ ಇರ್ತಕ್ಕಂಥ ತಂಡ ಅಂಗನವಾಡಿ ಭಾಗವನ್ನು ಪಡಿತಾ ಇದ್ದಾರೆ. ಸಚಿನ್ ಕೋಟೇಶ್ವರ ಪರವಾದ ಸ್ಥಾನಕ್ಕಾಗಿ ಹೊಸ ದಾಂಡಿಗೆ ಇವಾಗ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಇನ್ನೋರ ಟೆನ್ನಿಸ್ ಬಾಲಿನ ಬೇರೂಸಿನ ಹೊಡೆತಗಳ ಆಟಗಾರ ಕೂಡ ಅಂಗನವಾಡಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬರೀ ಪಂದ್ಯಾಟ ಮತ್ತೆ ಸಾಗ್ತಾ ಇದೆ. ಸಚಿನ್ ಕೋಟೇಶ್ವರ ದಾಖಲಿಸುವಂತ ಆ ಹ್ಯಾಟ್ರಿಕ್ ಸಿಕ್ಸರ್ಗೆ 1,000 ರೂಪಾಯಿಗಳನ್ನು ಅಡ್ಡವರು ಕೂಡ ಮಾಡ್ತಾರೆ. ಟೋಟಲ್ ಗ್ಯಾಸ್ ಬಂಕಿನ ನಾಗಣ್ಣನವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಎಕ್ಸಲೆಂಟ್ ಕಪ್ಪಿನ ಪರ ಆತ್ಮೀಯ ಆದರಣೀಯ ಸ್ವಾಗತವನ್ನು ಕೂಡ ಈ ಟೂರ್ನಮೆಂಟ್ ಮುಖ್ಯ ವೇದಿಕೆ ಬಯಸಿಕೊಳ್ತಾ ಇದ್ದೇವೆ. ನವಿಲೆ ಪರಮೇಶ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿರುವಂತ ಹಾಗೂ ಬಸವರಾಜ್ ಅವರು ಹುಜ್ಗೊಂಡನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರಿಗೆ ನಮ್ಮ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾರೆ. ಈ ಒಂದು ಎಕ್ಸಲೆಂಟ್ ಕಪ್ಪಿನ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನ ಈ ಒಂದು ಟೂರ್ನಮೆಂಟ್ ಮುಖ್ಯ ವೇದಿಕೆ ಬಯಸಿಕೊಳ್ತಾ ಇದ್ದಾವೆ. ಮತ್ತೆ ಬೌಂಡ್ರಿ ಅವಕಾಶ ಮಾಡಿಕೊಟ್ರು. ತಮ್ಮ ಮೊತ್ತ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ ಯುದ್ಧ ಓಟ್ಗಳು ಹೆಚ್ಚುವರಿ ಆಗ್ತಾ ಇದೆ. 29 ಫಾರ್ 1 29 ಓಟ್ಗಳು
2 ಓವರ್ಗಳ ಮುಕ್ತಾಯ ದಾಖಲಾತಿಯನ್ನ ಕಾಣ್ತಾ ಇದೆ. ಮೊತ್ತ 29ಕ್ಕೆ 1. ಮೊದಲ ಮುಕ್ತಾಯ ಕಂಡ 2 ಓವರ್ಗಳಲ್ಲಿ ಪಾಂಚಜನ್ಯ ಕೋಟುಗಳ ತಂಡ ಆರಂಭಿಕ ಓಟುಗಳನ್ನು ದಾಖಲಿಸಿದ್ದಾರೆ. 12 ಚೆಂಡುಗಳು ಇನ್ನು ಕೂಡ ಆರಂಭಿಕ ಸೆಕ್ಷನ್ ಹಾದಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಸಚಿನ್ ಕೋಟೇಶ್ವರ ಸ್ಟ್ರೈಕನ್ನು ಬಳಸ್ತಾ ಇದ್ದಾರೆ. ಸಚಿನ್ ದಾಖಲಿಸುವಂತ 1 ಸಿಕ್ಸರ್ಗೆ ಬಾಂಬೆ ಟಿಂಬರ್ಸ್ ವತಿಯಿಂದ ₹100 ಘೋಷಣೆ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸುವಂತ ಆಟಗಾರರಿಗೆ ಸಚಿನ್ ಕೋಟೇಶ್ವರ ದಾಖಲಿಸಿ ₹1,000 ಅಡ್ಡು ಕೂಡ ಮಾಡ್ತಾ ಇದ್ದಾರೆ. ಮಾರ್ಕ್ ಮಹೇಶ್ ಸಾರ್ಕ್ ಭಾಗದಲ್ಲಿ ಇತ್ತ 3ನೇ ಓವರ್ ಮೊದಲ ಚೆಂಡಿಗಾಗಿ ಸಾರ್ಕ್ ಭಾಗವನ್ನು ಕಾಣ್ತಾ ಇದ್ದಾರೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಟೋಟಲ್ ಗ್ಯಾಸ್ ಬಂಕಿನ ನಾಗಣ್ಣನವರು ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಆತ್ಮೀಯ ಆದರಣೀಯ ಸ್ವಾಗತವನ್ನು ಮತ್ತೆ ನಾವು ಬಯಸಿಕೊಳ್ತಾ ಇದ್ದೇವೆ ಎಕ್ಸಲೆಂಟ್ ಕಪ್ಪಿನ ಪರವಾಗಿ. ಮಾರ್ಕ್ ಹೆಸರಿನ ಮೊದಲ ಚೆಂಡು ತಟ್ಟುಬಿಡುವ ನಗಸುವ ಪ್ರಯತ್ನ, ಓಟಗಳ ಯಶಸ್ಸನ್ನು ಪಡ್ಕೊಂಡ್ರು. ದಿಲೀಪ್ ಉತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟ ಪೂರೈಕೆ ತನ್ನ ಮತ 30 ಓಟವನ್ನು ತಲುಪ್ತಾ ಇದೆ ಕೂಡ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ ಮದರಸ ಮೈದಾನ ಒಳಭಾಗದಲ್ಲಿ. ಗಾಂಧಿನಗರ ಟ್ರಿಪ್ ಟೂರಿನ ಇತಿಹಾಸದಲ್ಲಿ ಮೊದಲ ಬಾರಿ ₹2,00,000 ಅಖಿಲ ಕರ್ನಾಟಕ ರಾಜ್ಯಮಟ್ಟದ ಪಂದ್ಯಾಟ ಯಶಸ್ಸನ್ನ ಕಾಣ್ತಾ ಇದೆ. ಇತ್ತ ಫೈನಲ್ ಡೇ ಪಂದ್ಯಾಟವನ್ನು ಕಾಣ್ತಾ ಇದ್ದೀವಿ. ಸೆಕೆಂಡ್ ಕ್ವಾರ್ಟರ್ ಫೈನಲ್ ಇತ್ತ ಮುನ್ನುಗ್ತಾ ಇದೆ ಕೂಡ ಅಂಗಣ ಒಳಭಾಗದಲ್ಲಿ. ಮಾರ್ಕ್ ಮಹೇಶ್ ಹೆಸರುವಂತ ಚೆಂಡು ರೆವಾನ್ಸ್ ಕಾಣುವಂತ ಪ್ರಯತ್ನ ಮಾಡಿದ ವಿನೋದ್ ಕ್ಲೀನ್ ಮಾಡಿ ಔಟ್ ಆದ್ರು. ಪಾಂಚಜನ್ಯ ಕೋಟ ಮತ್ತೆ ವಿಕೆಟ್ ಅನ್ನ ಕಳ್ಕೊಂಡ್ರು. 30ಕ್ಕೆ 2 ಪಾಂಚಜನ್ಯ ಕೋಟದ ಮೊತ್ತ 30 ಓಟವನ್ನು ದಾಖಲಿಸಿದ ತಂಡ 2ನೇ ಆಘಾತವನ್ನು ಕಾಣ್ತಾ ಇದ್ದಾರೆ. ಅಭಿವಸ ಆಟಗಾರ ಕೋಟ ಪಾಂಚಜನ್ಯ ಪರವಾಗಿ. ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಚಕ್ರವರ್ತಿ ತುಮಕೂರು 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಟಾಸಿ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಪರಮೇಶ್ವರ್ ಅವರಿಗೊಂದು ಟಾಸ್ ಪ್ರಕ್ರಿಯೆ ನಡೆಸಿಕೊಡ್ಬೇಕೆಂದಾಗ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಚಕ್ರವರ್ತಿ ತುಮಕೂರು ನಾಯಕರು ಬನ್ನಿ. ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರು ನಾಯಕರು 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸಿ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಕ್ಯಾಪ್ಟನ್ ಬನ್ನಿ. ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರು ಚಕ್ರವರ್ತಿ ತುಮಕೂರು ನಾಯಕರು ಮುಖ್ಯ ವೇದಿಕೆ ಬರಬೇಕು ಟಾಸ್ ಗಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಕೂಡ ಇತ್ತ ಬೌಲರ್ ಮಾರ್ಕ್ ಮಹೇಶ ಅಭಿವಸ ಆಟಗಾರ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾನೆ. ಬಾರಿ ಪಾಂಚಜನ್ಯ ಕೋಟಗಳ ಪರವಾಗಿ ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. 30ಕ್ಕೆ 2 ವಿಕೆಟ್ಸ್ಗಳ ಆಘಾತವನ್ನು ಕಂಡ ತಂಡ ಇತ್ತ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಭಿವನದ ಸಚಿನ್ ಕೋಟೇಶ್ವರ ಮೂರನೇ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಥ್ರೋ ಸಮಸ್ಯೆಯನ್ನ ಕೊಡ್ತಾ ಇದೆ. ಇತ್ತ ಸಿಂಗಲ್ಸ್ ಓಟ್ಗಳ ಪೂರೈಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 31 ಓಟವನ್ನು ತಲುಪ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ ಕೂಡ. ಕೊನೆಯ 3 ಎಸೆತ ಈ ಹತ್ತಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮಾರ್ಕ್ ಮಹೇಶ್ ಹೆಸರುವಂತ ಚೆಂಡು ರಿಫ್ಲೆಕ್ಟ್ ಮಾಡ್ತಾ ಇದ್ದಾನೆ. ಸಚಿನ್ ಕೋಟೇಶ್ವರ
ಆರಂಭಿಕ ಯಾರಲ್ಲಿ ಇವಾಗ ಗಲಿಬಾಗ ನಡುವೆ ಹೆಚ್ಚುವರಿ ಸೇರ್ಪಡೆ ಬ್ಯಾಕ್ವರ್ಡ್ ಮಾಡಿ ಭಾಗದ ನಡುವೆ ಒಂದೋಟ ಹೆಚ್ಚುವರಿಯನ್ನು ಕಾಣ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 32 ಓಟಗಳನ್ನು ತಲುಪ್ತಾ ಇದೆ ಕೂಡ. 32 for 2. Last balls are remaining now. ಕ್ಲೀನ್ ಬಾಲ್ ಔಟಿ ಮಾಡಿ ಅಗ್ರಾಸವನ್ನು ಹೊಡೆದವನ್ನ ಕಾಣಬಲ್ಲ ಪ್ರಯತ್ನ ನಡುವೆ ಅಭಿ ಕೂಡ ವಾಪಸ್ ಆದ್ರು. ಈತ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಪಂಚಜನ್ಯ ಕೋಟಗಳ ತಂಡ. ಎಸ್ ಫ್ರೆಂಡ್ಸ್ ಬೆಂಗಳೂರು ನಾಯಕರು ಬನ್ನಿ ನಡಿ ಟಾಸಿ ಬರ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ ನಡಿ ಅವರು. ಚಕ್ರವರ್ತಿ ತುಮಕೂರಿನ ವಿರುದ್ಧವಾಗಿ 3ನೇ ಕ್ವಾರ್ಟರ್ ಫೈನಲ್ ಹಣಾಹಣಿಯನ್ನು ಮಾಡುತ್ತಾ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಹೊಸ ದಾನಿಗನ ಕಲಿಕೆಯನ್ನು ಮಾಡ್ತಾ ಇದೆ ಹಂತಕ್ಕಾಗಿ ಆದರ್ಶ್ ಹೊಸ ಆಟಗಾರ ಅಂಗಣ ಭಾಗವನ್ನು ಕಡ್ಕೊಳ್ತಾ ಇದ್ದಾರೆ ಪಂಚಜನ್ಯ ಕೋಟಗಳ ಪರವಾಗಿ. ಎಸ್ ಫ್ರೆಂಡ್ಸ್ ಬೆಂಗಳೂರು ನಾಯಕರು ಟಾಸಿ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ ಮುಂದಿನ ಪಂದ್ಯಾಟಕ್ಕಾಗಿ. 37ಕ್ಕೆ 3 ಅಂತಿಮ ಚೆಂಡು ರಿವರ್ಸ್ ಶಾಟ್ ಬಲವನ್ನು ಹೊಡೆತ ಕೂಡ ಆದರ್ಶ್ ಕಾವಡಿ ಹೊಡೆತ ಇದರ ಹೆಚ್ಚು ಸೇರ್ಪಡೆಯೂ ಕೂಡ 2ನೇ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಕ್ಷೇತ್ರಕ್ಷ ಒಂದು ಷಡಾವಿಕೆಯನ್ನು ಕೂಡ ಕಾಣ್ತಾ ಇದ್ದಾರೆ ಶಾ ನಂದ. ತನ್ನ ಮೊತ್ತ 2 ಓಟಗಳ ಮುಖ್ಯವಾಗಿ ಮೊದಲ 3 ಓವರ್ಗಳ ಮುಕ್ತಾಯವನ್ನು ಪಡ್ಕೊಂಡು ತಂಡ 34ಕ್ಕೆ 3 ಪಂಚಜನ್ಯ ಕೋಟಗಳ ಮೊತ್ತ. ಮೊದಲ 3 ಓವರ್ಗಳ 34 ಓಟವನ್ನು ದಾಖಲಿಸಿದ ತಂಡ ಈತ ಪಂದ್ಯಾಟವನ್ನು ಆಡ್ತಾ ಇದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಅಂತಿಮ 2 ಎಸ್ಗಳು ಇವಾಗ 2 ಓವರ್ಗಳು ಬಾಕಿ ಇಟ್ಕೊಳ್ತಾ ಇದ್ದಾವೆ. 12 ಚೆಂಡುಗಳ ಹೋಗ್ತಾ ಇದೆ. ಅದೆಷ್ಟು ಓಟಗಳು ಇವಾಗ 1 ಓವರ್ಗಳು ಬಾಕಿ ಇಟ್ಕೊಳ್ತಾ ಇದ್ದಾರೆ. 6 ಚೆಂಡುಗಳಲ್ಲಿ ಅದೆಷ್ಟು ಓಟಗಳು ಬರ್ತದೆ ನೋಡಬೇಕಾಗಿದೆ ಪಂಚಜನ್ಯ ಕೋಟಗಳ ಪರವಾಗಿ. ಎಸ್ ಫ್ರೆಂಡ್ಸ್ ನಾಯಕರು ಟಾಸಿ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಬೋರಾ ಯಸ್ಕಾರ್ಕ ಭಾಗವನ್ನು ಕಾಣ್ತಾ ಇದ್ದಾರೆ. ವಿಜಯ್ ಬೋರನ ಪರಿಚಯವನ್ನು ಮಾಡ್ತಾ ಇದೆ ಹಂತಕ್ಕಾಗಿ ಅಂತಿಮ ಓವರ್ಗಾಗಿ. ಯಸ್ಕಾರ್ಕ ಭಾಗವನ್ನು ಕಾಣ್ತಾ ಇದ್ದಾರೆ. ಸಚಿನ್ ಶಾಯ್ಕ ಕೋಟೇಶ್ವರ ಶಾಯ್ಕನ್ನ ಪಡ್ಕೊಳ್ತಾ ಇದ್ದಂತ ಆಟಗಾರ. ಪಂದ್ಯಾಟ ಮತ್ತೆ ಸಾಗ್ತಾ ಇದೆ ಕೂಡ. ಯಸ್ಕಾರ್ಕ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ ಸಚಿನ್ ಶಾಯ್ಕರ್ ಅಲ್ಲ ಗುಡ್ ಡೇವಿಡ್ ಅರಸೀಕರ್. ಸಚಿನ್ ಕೋಟೇಶ್ವರ ಹೊಡೆತ ಮಾಡಿ ಮಿಡ್ಡಿ ಕಡಿ ಭಾಗವನ್ನು ಕಟ್ಕೊಳ್ಳುವ ಚೆಂಡು ಸಿಕ್ಸರ್. 6 ಓಟಗಳ ಸೇರ್ಪಡೆಯೂ ಕೂಡ ತಂಡದ ಮೊತ್ತ ಅಂಕಿಅಂಶಗಳ ಪಟ್ಟಿಯಲ್ಲಿ 40 ಓಟವನ್ನು ತಲುಪ್ತಾ ಇದೆ ಸಿಕ್ಸರ್ಗಳ ಮುಖೇನವಾಗಿ. 4ನೇ ಓವರ್ ಉತ್ತಮವನ್ನು ಹೋಗ್ತಾ ಇದೆ ಕೂಡ ಅಂಗಣ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. 5 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ ವಿಜಯ್ ಬೋರ ಓವರ್ನಲ್ಲಿ. ಆದಷ್ಟು ಓಟಗಳು ಬರ್ತದೆ ನೋಡಬೇಕಾಗಿದೆ ಕೂಡ. 40ಕ್ಕೆ 3 ಚಕ್ರವರ್ತಿ ತುಮಕೂರು ಇದ್ದಾರೆ ಕ್ಯಾಪ್ಟನ್. ಆದಷ್ಟು ಬೇಗ ಎಸ್ ಫ್ರೆಂಡ್ಸ್ ನಾಯಕರು ಶಿಪ್ರದಲ್ಲಿ ಟಾಸ್ ಬರಬೇಕಿರುವಂತ ಕರೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮ್ಯಾಡಿಯವರು. ಎಸ್ ಫ್ರೆಂಡ್ಸ್ ಬೆಂಗಳೂರು ಮುಂದಿನ 3ನೇ ಕ್ವಾರ್ಟರ್ ಫೈನಲ್ ಹಣಾಹಣಿಯನ್ನು ಮಾಡುತ್ತಾ
ಈತ ವಿಜಯ್ ಬೋರಾ ಹೆಸರು ಚೆಂಡು ಸಚಿನ್ ಕೋಟೇಶ್ವರದಲ್ಲಿ ಬರೀ ಮ್ಯಾಕ್ಸಿಮಮ್ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಇನ್ನು 1 ಸಿಕ್ಸರ್ ದಾಖಲಾದ್ರೆ ಅಡ್ಡು 1,000 ರೂಪಾಯಿಗಳನ್ನ ಕೂಡ ಮಾಡ್ತಾರೆ. ಕ್ರಿಕೆಟ್ ಅದೃಷ್ಟದ ಆಟ. ಆ ನಿಟ್ಟಲ್ಲಿ ಇವಾಗ 1,000 ರೂಪಾಯಿಗಳನ್ನ ಸಚಿನ್ ಜೇಬಿಗೆ ಇಳಿಸಾರ ನೋಡಬೇಕಾಗಿದೆ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟವನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯಾಟದಲ್ಲಿ ವಿಜಯ್ ಬೋರಾ 2 ಚೆಂಡಿನಲ್ಲಿ 2 ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಬೌಲರ್. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಅಣ್ಣ SS ಫ್ರಾನ್ಸ್ ಬೆಂಗಳೂರು ಅಣ್ಣ ಬಾಲ್ ಕೊಡ್ರಿ. ಅಂತಿಮ 4 ಸತ ಬಾಕಿ ಉಳ್ಕೊಳ್ತಾ ಇದೆ ವಿಜಯ್ ಬೋರಾ ಓವರಲ್ಲಿ. ಅಂತಿಮ ಓವರ್ ಚಾಲ್ತಿಯನ್ನ ಕಾಣ್ತಾ ಇದೆ ವಿಜಯ್ ಬೋರಾ. ಜೈ ಕರ್ನಾಟಕದ ಸ್ಲಾಗ್ ಓವರ್ ಅನಿಸ್ತಾ ಇರುವಂತ ಬೌಲರ್ ಕೂಡ ಪಂಚಜನ್ಯ ಕೋಟ ಅನ್ನ ಮ್ಯಾಡಿಯವರು ತಾಸಿ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. SS ಫ್ರಾನ್ಸ್ ಬೆಂಗಳೂರಿನ ಪರವಾಗಿ. ಈತನ ಮಧ್ಯೆ ಓಟಗಳು ಬಿಡ್ತಾ ಇಲ್ಲ. 1,000 ರೂಪಾಯಿ ಕಿಸೆಯಲ್ಲಿ ಉಳ್ಕೊಳ್ತಾ ಇದೆ. ಅಡ್ಡು ಅಣ್ಣ ಫ್ರೆಂಡ್ಸ್ ಬೆಂಗಳೂರು ಮ್ಯಾಡಿಯವರು ಬನ್ನಿ ಆದಷ್ಟು ಬೇಗ ತಾಸಿ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಮ್ಯಾಡಿಯವರು ಈತನ ಮಧ್ಯೆ ಓಟಗಳು ಬಿಡ್ತಾ ಇಲ್ಲ ಕೂಡ. ವಿಕೆಟ್ಸ್ ಆಘಾತ ಇರುವಂತ ಒಂದು ಸೂಚನೆ ಬರ್ತಾ ಇದೆ ನೋಡಿ. ಥರ್ಡ್ ಅಂಪೈರ್ ಸೂಚನೆಯನ್ನು ಹೈಕೋರ್ಟ್ ಮತ್ತೆ ಕೂಡ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ ಅದ್ಯಾವ ರೀತಿಯ ಡಿಸಿಷನ್ ಹೊರಬೀಳ್ತಾ ನೋಡಬೇಕಾಗಿದೆ. ಡೌಟ್ಸ್ ಇದೆ, ಡೌಟ್ಸ್ ಕ್ಲಿಯರ್ ಆಗುತ್ತೆ. ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿರುವಂತಹ ಪರಮೇಶ್ವರನ್ ಅವರು ಈ ಒಂದು ಟಾಸ್ ಪ್ರಕ್ರಿಯೆಯನ್ನು ನಡೆಸಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದಾರೆ. ಬಹುಶಃ ಅವರು ಬಿಸಿ ಶೆಡ್ಯೂಲ್ ಅನ್ನು ಕೂಡ ನಮ್ಮ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಅಭಿಮಾನವಾಗಿ ಅವರ ಆತ್ಮೀಯ ಸ್ವಾಗತವನ್ನು ಬಯಸಿಕೊಂಡು ಈ ಒಂದು ಟಾಸ್ ಕಾರ್ಯಕ್ರಮವನ್ನು ಕೂಡ ನಡೆಸಿ ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತ SS ಫ್ರಾನ್ಸ್ ಬೆಂಗಳೂರು ಒಂದೆಡೆ ಆದ್ರೆ ಚಕ್ರವರ್ತಿ ತುಮಕೂರು ನಡುವಿನ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಟಾಸ್ ಅನ್ನು ಹಾರಿಸಲಾಗ್ತಾ ಇದೆ ಕೂಡ.
ಅಂತ ಒಂದು ಸೂಚನೆ ಬರ್ತಾ ಇದೆ. ಥರ್ಡ್ ಅಂಪೈರ್ ಔಟ್ ಸೂಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಿಕೆಟ್ಸ್ ಆಘಾತವನ್ನು ಕಂಡ ತಂಡ. ಕ್ಲೀನ್ ಬೌಲರ್ ಸಚಿನ್ ಕೋಟೇಶ್ವರ ಪಾಸ್ ಆದ್ರು. ಈತ ಹೊಸ ದಾಂಡಿಗರ ಕಲಿಕೆಯನ್ನು ಮಾಡ್ತಾ ಇದೆ ಪಂಚಜನ್ಯ ಕೋಟುಗಳ ತಂಡ. ಸಚಿನ್ ಅವರು ಈ ಕಡೆ ಬನ್ನಿ. ಸಿಕ್ಸರ್ಗೆ ಅಮೌಂಟ್ ಅನ್ನು ಘೋಷಿಸಿದ್ರು, ಅದನ್ನ ಅವ್ರ ಕೈಯಲ್ಲಿ ನಾವು ಕೂಡ ಮಾಡ್ತಾ ಇದ್ದೇವೆ. ಅಡ್ಡುಬಾಯಿ ಅವರು ಸಚಿನ್ ಕೋಟೇಶ್ವರ್ ಅವರಿಗೆ ಒಂದು ಕ್ಯಾಶ್ ಅನ್ನು ಕೂಡ ಮಾಡ್ತಾರೆ. ಅಡ್ಡುಬಾಯಿ ಅವರು ಎಸ್ 500 ಇದೆ. ಒಂದು ಸಿಕ್ಸರ್ 500 ಮೈನಸ್ ಆಯ್ತು ನೋಡಿ. ನಲವತ್ತೆಂಟು ಓಟ್ಗಳ ಅಂಕಿಅಂಶ ಪಡೆದು ಕಟ್ಕೊಳ್ತಾ ಇದೆ ಆದರ್ಶ. ಒಂದೆಡೆ ಆದ್ರೆ ನೋಡಿ ಪ್ರಜ್ವಲ್. ಇದರ ಮಧ್ಯೆ ಸೇರ್ಪಡೆ ಪೂರೈಕೆ ಮಾಡಿಕೊಂಡು ಕಾಣುವ ಪ್ರಯತ್ನ ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಬರೀ ಸಚಿನ್ ಮಹಾದೇವ್ ಶತರಕ್ಷೆ ಬದಲಾಗಿ ಆವಾಲಿ ಓಟುವಂತ ಅಂಕಿಅಂಶಗಳ ಪಡೆಯನ್ನು ಕಟ್ಕೊಳ್ತಾ ಇದೆ. ಆಫ್ಟರ್ ಕಂಪ್ಲೀಷನ್ ಓವರ್ ನಂಬರ್ 4 ಮುಕ್ತಾಯ ಕಂಡ ಆರಂಭಿಕ ಸೆಕ್ಷನ್ ಅಲ್ಲಿ 50 ಓಟವನ್ನು ದಾಖಲಿಸಿದ್ರು. 51 ಓಟುಗಳ ಟಾರ್ಗೆಟ್ ಸಂಖ್ಯೆ. ಇತ್ತ ಪಂದ್ಯಾಟ ಜಯಕ್ಕಾಗಿ ಜೈ ಕರ್ನಾಟಕ, ಬೆಂಗಳೂರಿನ ಜಯಕ್ಕಾಗಿ. ಅಣ್ಣ ಕ್ಯಾಮರಾ ಈ ಕಡೆ ರೊಟೇಟ್ ಮಾಡಿ, ಮೈನ್ ಸ್ಟೇಜ್ ಕಡೆ ಫೋಕಸ್ ಮಾಡಿ. ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿರುವಂತ ನವಿಲೆ ಪರಮೇಶ್ವರ್ ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರು. ಅವರನ್ನು ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದಾರೆ. ವೇದಿಕೆಯಲ್ಲಿ ನಮ್ಮ ಎಲ್ಲ ಎಕ್ಸಲೆಂಟ್ ಕ್ರಿಕೆಟ್ಸಿನ ಎಲ್ಲ ಸದಸ್ಯರು ಕೂಡ ಕೈ ಜೋಡಿಸಿ ಎಂದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದಾವೆ. ಜೋರಾಗಿ ಚಪ್ಪಾಳೆ ಬರಲಿ. ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರು ಅವರನ್ನು ಅಭಿಮಾನದಿಂದ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಬಿ ಬಸವರಾಜ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವರನ್ನ ಅಭಿಮಾನದಿಂದ ಒಂದು ಕಾರ್ಯಕ್ರಮದ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವು ಅವರು ಬಹುಶಃ ಬಿಸಿ ಶೆಡ್ಯೂಲ್ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಭಿಮಾನದಿಂದ ನಮ್ಮ ಗೌರವವನ್ನು ಕೂಡ ಮಾಡ್ತಾ ಇದ್ದಾವೆ ಈ ಒಂದು ಎಕ್ಸಲೆಂಟ್ ಕಪ್ಪಿನ ವೇದಿಕೆಯಲ್ಲಿ. ಆರಂಭಿಕ 50 ಓಟುಗಳ ದಾಖಲಾತಿಯನ್ನು ಕಂಡಂತ ಪಂಚಜನ್ಯ ಕೂಟ 51ರ ಸವಾಲನ್ನು ಕಾಡ್ತಾ ಇದೆ. ನನ್ನ ಗೈರು ಹಾಜರಿಯನ್ನು ಕಂಡ ಸಚಿನ್ ಕೋಟೇಶ್ವರ ಮತ್ತು ಭರತ್ ಗಿಳಿಯಾರು ಫೈನಲ್ ಡೇ ಪಂದ್ಯಾಟದಲ್ಲಿ ಇವಾಗ ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಅಂಗನೂರು ಭಾಗದಲ್ಲಿ ಜೈ ಕರ್ನಾಟಕ 51ರ ಬಿಗ್ ಟಾರ್ಗೆಟ್ ಅನ್ನು ಇವಾಗ ಚೇಸ್ ಮಾಡ್ತಾರೋ ನೋಡಬೇಕಾಗಿದೆ. ಮದರಸ ಮೈದಾನ ಗಾಂಧಿನಗರ ಟಿಪ್ಪೂರಿನಲ್ಲಿ ಐತಿಹಾಸಿಕ 2 ಅಕ್ಷರಗಳ ಪಂದ್ಯಾಟದ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮುನ್ನುಗ್ತಾ ಇದೆ. ದಿನದ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಚಕ್ರವರ್ತಿ ತುಮಕೂರಿನ ತಂಡ ಆರಂಭಿಕ ಟಾಸ್ ಜಾವನ್ನ ದಾಖಲಿಸ್ತಾ ಇದ್ದಾರೆ. ಈತ ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರು ಹೋರಾಟವನ್ನು ಮಾಡುತ್ತೆ ಮುಂದಿನ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ. ಆ ಬಳಿಕ ಬ್ರೈಟ್ ಸ್ಟಾರ್ಸ್ ಬೆಂಗಳೂರಿನ ತಂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ನಡುವೆ ಕೊನೆಯ ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಹಣಾಹಣಿಯನ್ನು ಮಾಡಲಿಕ್ಕಿದ್ದಾರೆ. ಈ ರೀತಿಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು ಮುಂದರಿಕೆಯನ್ನು ಕಾಣುತ್ತೆ. ಆರಂಭಿಕರು ಜೈ ಕರ್ನಾಟಕ ಆದಷ್ಟು ಬೇಗ ಎಂಟ್ರಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಜೈ ಕರ್ನಾಟಕ ಆರಂಭಿಕರು.
ಮಾರ್ಕ್ ಮಹೇಶ್ ಮತ್ತು ಡೇವಿಡ್ ಅರಸೀಕರ್ ಆಫರ್ ಈ ರೀತಿಯಾಗಿ ಬರ್ತಾ ಇದೆ ನೋಡಿ. ಡೇವಿಡ್ ಅರಸೀಕರ್ ದಾಖಲಿಸುವಂತ ಪ್ರತಿಯೊಂದು ಸಿಕ್ಸರ್ಗೂ ಕೂಡ ವಿನಯ್ ಕಲ್ಲೇಗೌಡನ ಪಾಲ್ಯ ಅವರು ₹100 ಕೂಡ ಮಾಡ್ತಾರೆ. ಪ್ರತಿ ಸಿಕ್ಸರ್ಗೆ ₹100. ಅರಸೀಕರ್ ಡೇವಿಡ್ ಒಂದೆಡೆ ಆದ್ರೆ ಇನ್ನೊಂದೆಡೆ ಮಾರ್ಕ್ ಮಹೇಶ ಆರಂಭಿಕ ಜೋಡಿ ಕಣಕ್ಕಿಳಿತಾ ಇದೆ ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಪ್ರಮೋದ್ ಪರಿಚಯವನ್ನು ಮಾಡ್ತಾ ಇದೆ. ಪ್ರಮೋದ್ ಬೊಮ್ಮು ಮೊದಲ ಚೆಂಡಿಗಾಗಿ ಇತ್ತ ಪಂಚಜನ್ಯ ಕೋಟುಗಳ ಪರವಾಗಿ ಇವಾಗ ಆರಂಭಿಕ ಪವರ್ ಪ್ಲೇವನ್ನು ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಗುರು ಸಚಿನ್ ಕೋಟೇಶ್ವರ. ಆರಂಭಿಕ ಜಾರಿಯಲ್ಲಿ ಸಸಿಕ್ ನಾಗರಾಜ್. ಶಾರ್ಟ್ ಫೈನಲ್ ಇವಾಗ ಭರತ್ ಗಿಳಿಯಾರು ಶಾರ್ಟ್ಲಗಿ ಭಾಗವನ್ನು ಕಾಣ್ತಾ ಇದ್ದಾರೆ. ಆದರ್ಶ ಕಾವಡಿ ಪನಾಟ ಮತ್ತೆ ಆರಂಭವನ್ನು ಕಟ್ಕೊಳ್ತಾ ಇದೆ ಕೂಡ. ಪವರ್ ಪ್ಲೇ ಮೊದಲ ಚೆಂಡಿಗಾಗಿ ಮತ್ತೆ ಪ್ರಮೋದ್ ಎಸ್ಗಾರ್ಗೆ ಭಾಗದಲ್ಲಿ ಪಂಚಜನ್ಯದ ಪರವಾಗಿ ಇವಾಗ ಎಸ್ಗಾರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಮೊದಲ ಚೆಂಡು ಮಾರ್ಕ್ ಮಹೇಶ್ವರ ವಿಭಾಗವನ್ನು ಕಾಣ್ತಾ ಇದೆ. ಬರೀ ಬೌಂಡ್ರಿ 4 ಓಟಗಳ ಸೇರ್ಪಡೆಯೂ ಕೂಡ ಇನ್ನಿಂಗ್ಸ್ ಆರಂಭವನ್ನು ಕಟ್ಕೊಳ್ತಾ ಇದೆ. ಮೊದಲ ಬೌಂಡ್ರಿಯ ಮುಖೇನವಾಗಿ ಮಾರ್ಕ್ ಮೊದಲ ಬೌಂಡ್ರಿಯನ್ನು ಇಲ್ಲಿ ಸಿಡಿಸ್ತಾ ಇರ್ತಕ್ಕಂಥ ಆಟಗಾರರು ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಗೋಲ್ಡ್ ಫಿಶ್ ಮತ್ತು SS ಆಡುವ ಮಾಲೀಕರಾಗಿರುವಂತಹ ವಸೀಂ ಬಾಯಿ ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಾರೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ ಕೂಡ. ಪ್ರಮೋದ್ 2ನೇ ಚೆಂಡಿಗಾಗಿ ಶಾರ್ ಖಾನ ಬಲವನ್ನು ಪ್ರಯತ್ನವನ್ನು ಮಾಡಿದರು. ಬಲವಾಗಿರುವ LBW ಅನ್ನ ಮಾಡ್ತಾ ಇದ್ದಾರೆ. ಲೆಗ್ ಬಾಯ್ ಸೂಚನೆ ಬರ್ತಾ ಇದೆ. ಈತ ತನ್ನ ಮೊತ್ತ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 5ಕ್ಕೆ ನೋ ಲಾಸ್ ಜೈ ಕರ್ನಾಟಕ ಬೆಂಗಳೂರು. ಪಂದ್ಯಾಟ ಮತ್ತೆ ಮುನ್ನಡೆ ಆಗ್ತಾ ಇದೆ ಕೂಡ. ಸಸಿಗ್ ನಗರ 49 ಓಟವನ್ನು ದಾಖಲಿಸಿದ್ದಾರೆ. ಟೂರ್ನಮೆಂಟಿನ ಅತ್ಯಧಿಕ ಗಳಿಕೆ ಕೂಡ 20 ಚೆಂಡುಗಳು 49ರ ಆಶಾದಾಯಕ ಆಟವನ್ನು ಸಸಿಗ್ ನಾಗರಾಜ್ ದಾಖಲಿಸಿದರು. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ತಟ್ಟುಬಿಟ್ಟು ಕಾಣುವಂತ ಪ್ರಯತ್ನ ನಡೀತಾ ಇದೆ. ಡೈರೆಕ್ಟ್ ಹಿಟ್ ಕೈ ಕೊಡ್ತಾ ಇದೆ. ಡೇವಿಡ್ ರಿಸ್ಕಿ ಓಟ್ಗಳ ಪೂರೈಕೆಯನ್ನ ಕಂಡ್ರು. ಲೆಗ್ ಬಾಯ್ ಸೂಚನೆ ಮುಖ್ಯವಾಗಿ ತನ್ನ ಮೊತ್ತ ಕೂಡ 6 ಓಟವನ್ನು ತಲುಪ್ತಾ ಇದ್ದಾರೆ. ಮೊದಲ 3 ಚೆಂಡುಗಳ ಮುಕ್ತಾಯವನ್ನು ಪಡ್ಕೊಂಡ ತಂಡ. ಪಂದ್ಯಾಟ ಮತ್ತೆ ಮುನ್ನಡೆ ಆಗ್ತಾ ಇದೆ ಕೂಡ. ಕೊನೆ 3 ಎಸ್ ಬಾಕಿ ಉಳ್ಕೊಳ್ತಾ ಇದೆ. ಇತ್ತ ಪ್ರಮೋದ್ ಮತ್ತೆ ಸ್ಕಾರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಪಾಂಚಜನ್ಯ ಕೋಟುಗಳ ಪರವಾಗಿ. ಶಾಳವದ ಚೆಂಡು ಫುಲ್ ಮಾಡುವಂತ ಪ್ರಯತ್ನ ತನ್ಮೂಲಕ್ಕಾಗಿ ಬಿಗ್ ಶಾಟ್ ದಾಖಲಾಗ್ತಾ ಇದೆ. ಮತ್ತೊಂದು ಬೌಂಡ್ರಿಯ ಸೇರ್ಪಡೆಯೂ ಕೂಡ ಬೇರೂಸಿನ ಬೌಂಡ್ರಿ ವಾಡಿ ಸ್ಲಾಗ್ ಆಫ್ ವಿಭಾಗವನ್ನು ಕಂಡುಕೊಂಡ್ರೆ ಇವಾಗ ತಂಡದ ಮೊತ್ತ 10 ಓಟವನ್ನು ತಲುಪ್ತಾ ಇದೆ. ಸುಂದರತೆ ಹೊಡೆತ ಕೂಡ ಈತ ಮಾರ್ಕ್ ಮಹೇಶ್ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 10ಕ್ಕೆ ನೋ ಲಾಸ್. ಆರಂಭಿಕ ಓವರ್ ಚಾಲ್ತಿಯಲ್ಲ ಅಣ್ಣ. ಪಂದ್ಯಾಟ ಮುಂದುವರಿಸಿಕೊಂಡು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಪಂದ್ಯಾಟವನ್ನು ಮುನ್ನಡೆಸಿದಾಗ ನಿಮ್ಮನ್ನ ಕೇಳಿಕೊಳ್ತಾ ಇದ್ದಾವೆ.
ಮುಂದರಿಕೆ ಆಗ್ತಾ ಇದೆ ಹಂತದಲ್ಲಿ ಅಂಗಣ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಅಂತಿಮ 2 ಎಸೆ ಬಾಕಿ ಉಳ್ಕೊಳ್ತಾ ಇದೆ ಕೂಡ ಅಂಗಣ ಭಾಗವನ್ನು ಕಟ್ಕೊಳ್ತಾ ಇದೆ. ಬರೀ 5ನೇ ಚೆಂಡಿಗಾಗಿ ಮತ್ತೆ ಪ್ರಮೋದ ಎಸ್ಗಾರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್. ಪಮ್ಮು ಹೆಸರುವಂತ ಚೆಂಡು ವೈಡ್ ಬಾಲ್ ಸೂಚನೆ ನಿರ್ಣಾಯಕರು ಇತ್ತ ಕೂಡ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಅಂಕಿ ಅಂಶಗಳ ಪಟ್ಟಿಯಲ್ಲಿ ಎಸ್ ಗುಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ ಕೂಡ ತನ್ನ ಮೊತ್ತ 10 ಓಟವನ್ನು ತಲುಪ್ತಾ ಇದೆ. 10 ಫಾರ್ ವಿದೌಟ್ ಲಾಸ್. ಚಾಲ್ತಿಯ ಅಂತಿಮ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಆರಂಭಿಕ ಚಾಲ್ತಿಯಲ್ಲೇ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ಓಟ್ಗಳ ಅವಕಾಶಗಳು ಬಿಡ್ತಾ ಇಲ್ಲ. ಈತ ಡಾಡೇಡ್ ಚೆಂಡುಗಳು ಮತ್ತೆ ಸೇರ್ಪಡೆ. ಆರಂಭಿಕ ಮುಕ್ತಾಯದ ಬಳಿಕ ಅಂಕಿ ಅಂಶಗಳ ಪಟ್ಟಿಯಲ್ಲಿ 10ಕ್ಕೆ ನವಲಾಸನ ಕಟ್ಕೊಳ್ತಾ ಇದ್ದಾರೆ ಕೂಡ. 4 ಓವರ್ಗಳ ಪಂದ್ಯಾಟ, ಇನ್ನು 3 ಓವರ್ಗಳಲ್ಲಿ 41 ಓಟ್ಗಳು ಬರಬೇಕಾಗಿದೆ. 18 ಎಸೆತ 41 ಓಟ್ಗಳು ಬರಬೇಕಾಗಿದೆ ಜಯಕ್ಕಾಗಿ. ಜೈ ಕರ್ನಾಟಕ ಬ್ಯಾಂಗ್ಳೂರ್. ಹದಿನೆಂಟಕ್ಕೆ 41 ಅವಶ್ಯಕತೆಯನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯಾಟದಲ್ಲಿ ಬೌಲರ್ ಗಿಳಿಯಾರ್ ಭಾರತನ ಪರಿಚಯ ಮಾಡುವ ಪ್ರಯತ್ನ ಮಾಡ್ತಾ ಇದೆ ಪಾಂಚಜನ್ಯ ಕೋಟ್ಗಳ ಪರವಾಗಿ. ಭಾರತ್ ಗಿಳಿಯಾರ್ ಎಸ್ಕಾರ್ ಭಾಗದಲ್ಲಿ ಈತ 2ನೇ ಎಸ್ಕಾರ್ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಕೂಡ ಪಾಂಚಜನ್ಯ ಕೋಟ್ಗಳ ಪರವಾಗಿ. ಪಂದ್ಯಾಟ ಮತ್ತೆ ಸಾಗ್ತಾ ಇದೆ ಕೂಡ. ಡೇವಿಡ್ ಅರಸೀಕರ್ ದಾಖಲಿಸೋಣ ಪ್ರತಿಯೊಂದು ಸಿಕ್ಸರ್ಗೆ ವಿನಾಯಕ್ ಕಲ್ಲೇಗೌಡನ ಪಾಳ್ಯ ಪ್ರತಿಯೊಂದು ಸಿಕ್ಸರ್ಗೆ ₹100 ಘೋಷಣೆ ಮಾಡ್ತಾ ಇದ್ದಾರೆ. ತನ್ಮದೆ ವೈಡ್ ಬಾಲ್ ಸೂಚನೆ ಮತ್ತೆ ಬರ್ತಾ ಇದೆ ಕೂಡ. ಮುಖ್ಯವಾಗಿ ತಂಡದ ಯಕ್ಷಾಸೋಟ್ಗಳ ಸೇರ್ಪಡೆ 11 ಓಟವನ್ನು ತಲುಪ್ತಾ ಇದೆ ಕೂಡ ಜೈ ಕರ್ನಾಟಕ ಬ್ಯಾಂಗ್ಳೂರ್ಗಳ ಪರವಾಗಿ. ಪಂದ್ಯಾಟ ಮತ್ತೆ ಸಾಗ್ತಾ ಇದೆ ಕೂಡ. ಈತ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮುನ್ನುಗ್ತಾ ಇದೆ. ವೈಡ್ ಬಾಲ್ ಮತ್ತೆ ಸೂಚನೆ ಮತ್ತೆ ಕಾಣ್ತಾ ಇದ್ದಾರೆ. ಯಕ್ಷಾಸೋಟ್ಗಳು ಮತ್ತೆ ದಾಖಲಾಗ್ತಾ ಇದೆ. ಲಯ ಮತ್ತೆ ಕೈ ಕೊಡ್ತಾ ಇದೆ ಕೂಡ. ಲೈನರ್ ಲೆಂತ್ ಮತ್ತೆ ಕೈ ಕೊಡ ಮುಖ್ಯವಾಗಿ ತಂಡ ಮತ್ತೆ 12 ಓಟವನ್ನು ತಲುಪ್ತಾ ಇದೆ. ಪಂದ್ಯಾಟ ಮತ್ತೆ ಮುನ್ನಡೆಕೆ ಆಗ್ತಾ ಇದೆ ಅಂಗಣ ಭಾಗದಲ್ಲಿ ಪಾಂಚಜನ್ಯ ಕೋಟ. ತನ್ಮದ ಶ್ರೀಮಂತ ಚೆಂಡು ಮತ್ತೆ ಫುಲ್ ಮಾಡ್ತಾ ಇದ್ದಾನೆ. ಲಂಗಡ ಅಭಿಷೇಕ್ ಕೇವಲ 1 ಹೆಚ್ಚು ಸೇರ್ಪಡೆ. 2ನೇ ಓಟವನ್ನು ಕಾಣುವಂತ ಪ್ರಯತ್ನಗಳಿತ್ತು ತನ್ಮಧ್ಯೆ ರನ್ಔಟ್ಸ್ಗಳ ಮುಖೇನವಾಗಿ ಇವಾಗ ಮಾರ್ಕ್ ಮಹೇಶ್ ವಾಪಸ್ ಆದರು. ಪಂದ್ಯಾಟದಲ್ಲಿ ಇವಾಗ ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಜೈ ಕರ್ನಾಟಕ ಬೆಂಗಳೂರು 13ಕ್ಕೆ 1 ಅಂಗಣ ಭಾಗದಲ್ಲಿ ಇವಾಗ ದಿಲೀಪ್ ಉತ್ತಪ್ಪ ಈ ಮಾದರಿ ಕಂಡ ಮತ್ತೊಬ್ಬ ಬೆರುಸಿನ ಹೊರತಗಳ ಆಟಗಾರ ಕೂಡ ಈತ ಎಂಟ್ರಿಯನ್ನು ಪಡಿತಾ ಇದ್ದಾರೆ ಜೈ ಕರ್ನಾಟಕ ಬೆಂಗಳೂರುಗಳ ಪರವಾಗಿ. ಇನ್ನು ಕೂಡ 5 ಚೆಂಡುಗಳು 2ನೇ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಇವಾಗ ಡೇವಿಡ್ ಜೊತೆಗಾಗಿ ಉತ್ತಪ್ಪ ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾ ನೋಡಬೇಕಾಗಿದೆ ಕೂಡ ಮದರಸ ಮೈದಾನ ಒಳಭಾಗದಲ್ಲೇ.
ಮತ್ತೆ ಬರೋದ್ ಗೆಳೆಯರು ಉತ್ತಮದ ಚೆಂಡು ಡೇವಿಡ್ ಧನ್ಮೂಲಕ್ಕಾಗಿ ಆದರ್ಶ ಕ್ಯಾಚ್ ಅನ್ನು ಪಡ್ಕೊಂಡು ಲಾಗಪಲ್ಲಿ ಈತ ಡೇವಿಡ್ ಔಟ್. ವಿಕೆಟ್ಸ್ ಪತನವನ್ನು ಕಂಡ ತಂಡ ಜೈ ಕರ್ನಾಟಕ ಬೆಂಗಳೂರು. ಈತ ಪ್ರಮುಖ ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಂಡ್ರು. 2 ವಿಕೆಟ್ಸ್ ಗಳ ಆಘಾತದಲ್ಲಿ 13 ಓಟುಗಳು ಮಾತ್ರ ದಾಖಲಾಗ್ತಾ ಇದೆ. ಸಣ್ಣ ಹೊಸ ಆಟಗಾರ ಲೋಕಿ ಪುತ್ತೂರು ಎಂಟ್ರಿಯನ್ನು ಇವಾಗ ಪಡಿತಾ ಇದ್ದಾರೆ. ಮೊದಲ ಕ್ರಮಾಂಕದಲ್ಲಿ ಬಹಳಷ್ಟು ಉತ್ತಮ ಆಟವನ್ನು ಆಡಬಲ್ಲ ಸಾಮರ್ಥ್ಯದ ಆಟಗಾರ ಕೂಡ ಲೋಕಿ ಪುತ್ತೂರು. ಜೈ ಕರ್ನಾಟಕದ ಮತ್ತೋರ್ವ ಸವ್ಯಸಾಚಿ ಆಟಗಾರ. 16 ಎಸೆಗಳು 38 ಓಟುಗಳು ಬರಬೇಕಾಗಿದೆ. ಬೌಂಡ್ರಿ ಸಿಕ್ಸರ್ಗಳ ಲೆಕ್ಕಾಚಾರದ ಆಟವನ್ನು ಆಡಲೇಬೇಕಾಗಿರುವಂತಹ ಅನಿವಾರ್ಯತೆಯ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಪಾಂಚಜನ್ಯ ಕೋಟ ವಿರುದ್ಧವಾಗಿ ಈತ 2ನೇ ಕ್ವಾರ್ಟರ್ ಫೈನಲ್ ರೇಸ್ ಅನ್ನು ಮಾಡ್ತಾ ಇದೆ. ಭರತ್ ಗೆಳೆಯರು ಮತ್ತೆ ಸಾರ್ಗ ಭಾಗವನ್ನು ಕಡ್ಕೊಳ್ತಾ ಇದ್ದಾರೆ. ಬರೀ ಓವರ್ನ 3ನೇ ಚೆಂಡಿಗಾಗಿ ಪೂರ್ಣಾಂತವಾಗಿ ಬೀಳ್ತಾಗ ಚೆಂಡು ಬಾಲಕ್ಸ್ ಬ್ಯಾಟರಿಯನ್ನು ಮಾಡಿ ಆದರ್ಶ ರಕ್ಷಕ 1 ಓಟುಗಳ ಸೇರ್ಪಡೆ ಲೌಕಿಕ ಖಾತೆಯನ್ನು ಕಡ್ಕೊಳ್ತಾ ಇದೆ. ಜೈಕರ್ನಾಟಕ ಮತ್ತೆ ಈ 1 ಓಟುಗಳ ಮುಖ್ಯವಾಗಿ ಯಶೋರನ್ನು ಕಡ್ಕೊಳ್ತಾ ಇದೆ. 14 ಓಟವನ್ನು ತಲುಪ್ತಾ ಇದ್ದಾರೆ. ಕ್ರಿಕ್ಲ್ಯಾಂಡ್ ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಚಿತ್ರೀಕರಣ ಮಾಡ್ತಾ ಇದೆ ಕೂಡ ವಿಶ್ವದಾದ್ಯಂತ ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. ಕುತೂಹಲಕಾರಿ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು ಕಾಣ ಸಿಗ್ತಾ ಇದೆ. ಇದನ್ಮಧ್ಯೆ ದಿಲ್ಲಿ ಭೂತಪ್ಪನ ದಾಂಡಿನಲ್ಲಿ ಬಾರಿ ವೆಂಟಿಗಳಲ್ಲಿ ಬಲಾಢ್ಯ ಸಿಕ್ಸರ್ 6 ಓಟುಗಳ ಸೇರ್ಪಡೆ ಭರ್ಜರಿ ಸಿಕ್ಸರ್ಗಳ ಮುಖ್ಯವಾಗಿ ತಂಡದ ಮೊತ್ತ ಅಂಕಿ ಅಂಶಗಳ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. ಈತ 20 ಓಟಗಳು. ಯಾವುದೇ ಕ್ರೀಡಾಂಗಣದಲ್ಲೂ ಕೂಡ ನಾವು ಹೇಳಿದ ಹಾಗೆ ಸಿಡಿಲ ಬರುವ ಆಟವನ್ನು ಆಡಬಲ್ಲ ಸಾಮರ್ಥ್ಯದ ಆಟಗಾರ ಕೂಡ ದಿಲೀಪ್ ಉತ್ತಪ್ಪ. ಚೆಂಡಿಗೆ ಬಲಾಢ್ಯ ಹೊಡೆತಗಳು ನೀಡಬಲ್ಲ ಮತ್ತೊಂದು ನಿಸ್ಸೀಮ ದಾಂಡಿಗ. ಈತ ಮೊದಲ ಸಿಕ್ಸರ್ ಅನ್ನು ದಾಖಲಿಸಿದ್ರು. ತನ್ನ ಮೊದಲು 20 ಓಟವನ್ನು ತಲುಪ್ತಾ ಇದೆ ಕೂಡ. ಇನ್ನು 14 ಎಸೆಗಳಿದೆ. 31 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಕುತೂಹಲಕಾರಿ ಪಂದ್ಯ ಮದರಸ ಮೈದಾನವನ್ನು ಕಟ್ಕೊಳ್ತಾ ಇದೆ. ಗೆಳೆಯರು ಭರತ ಹೆಸರು ಚೆಂಡು ಇದರ ಮಧ್ಯೆ ಯಾರು ಕರ್ನಾಟಕದಲ್ಲಿ ಓಟುಗಳು ಬರ್ತಾ ಇಲ್ಲ. ಮತ್ತೊಮ್ಮೆ ಪ್ರಯತ್ನವನ್ನು ಮಾಡಿದಂತಹ ದಿಲೀಪ್ ಓಟುಗಳು ಮರ್ತಾ ಇಲ್ಲ ಕೂಡ. ಉತ್ತಪ್ಪ ಓಟವನ್ನು ದಾಖಲಿಸಲು ಹಂತದಲ್ಲಿ ಕೊನೆಯ ಒಂದು ಚೆಂಡು ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ನಿತೇಶ್ ಶೆಟ್ಟಿ ಅವರ ಸಾರಥ್ಯದ ಮಾಲಕತ್ವದಲ್ಲಿ ಈ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಪಾಂಚಜನ್ಯ ಕೋಟ ಎನ್ನುವಂತಹ ನಾಮಾಂಕಿತವಾಗಿ ತನ್ನ ರಸವನ್ನು ಕಂಡ ಚೆಂಡು 1 ಓಟುಗಳ ಪೂರೈಕೆ ಮಾಡಿಕೊಂಡ್ರು. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ ಕೂಡ. ಔಟ್ಸೈಡ್ ಔಚಿಗೆ ಹೊರ ತಿರುವನ್ನು ಕಂಡಿರುವಂತಹ ಚೆಂಡಿಗೆ ವೈಡ್ ಬಾಲ್ ಅನ್ನ ಇವಾಗ ಸೂಚನೆ ಕೂಡ ಮಾಡ್ತಾ ಇದ್ದಾರೆ. 1+1 2 ಹೆಚ್ಚಿನ ಸೇರ್ಪಡೆ ಮುಖ್ಯವಾಗಿ ತನ್ನ ಮೊತ್ತ 22 ಓಟವನ್ನು ತಲುಪ್ತಾ ಇದೆ. ಹದಿಮೂರಕ್ಕೆ 29 ಓಟುಗಳು ಬರಬೇಕಾಗಿದೆ. ಗೆಳೆಯರು ಭರತ ಹೆಸರು ಬಂದ ಚೆಂಡು ಯಾರು ಕಲ್ಯಾಣ್ ಡೆಲಿವರಿ. ಈತ ಪುನೀಶ್ ರಕ್ಷಣೆ ಮಾಡ್ತಾ ಇದ್ದಾನೆ. ಓಟುಗಳ ಸೇರ್ಪಡೆಯನ್ನು ಕಾಣ್ತಾ ತನ್ನ ತಂಡ 1 ಓಟ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ತಂಡ ಮೊತ್ತ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 23 ಓಟುಗಳ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. ಮೊದಲ 2 ಓವರ್ಗಳ ಮುಕ್ತಾಯವನ್ನು ಪಡ್ಕೊಂಡ ತಂಡ. ಹನ್ನೆರಡು ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ ಪಂದ್ಯಾಟ ಜಯಕ್ಕಾಗಿ. 28 ಓಟುಗಳ ಅವಶ್ಯಕತೆ ಕೂಡ. 14ರ ಸರಾಸರಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯ ಪಂದ್ಯ. ಈತ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಮುಂದುವರಿಕೆಯನ್ನು ಕಾಣ್ತಾ ಇದ್ದೀವಿ. ಜೈ ಕರ್ನಾಟಕ ಬೆಂಗಳೂರಿನ ವಿರುದ್ಧವಾಗಿ
ಪಾಂಚಜನ್ಯ ಕೋಟ ಇತ್ತ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ತಂಡಗಳು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಇದಾದ ಬಳಿಕ 2 ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು ಬಾಕಿ ಉಳ್ಕೊಳ್ತದೆ. ಆ ಬಳಿಕ 2 ಸೆಮಿಫೈನಲ್ ಪಂದ್ಯಾಟಗಳು ಬಾಕಿ ಉಳ್ಕೊಳ್ತದೆ. ಆ ಬಳಿಕ ಫೈನಲ್ ಪಂದ್ಯಾಟ ಮುಂದುವರಿಕೆ ಹಾದಿಯನ್ನು ಕಾಣಬೇಕಾಗಿದೆ. ಆದ್ದರಿಂದ ಒಂದಷ್ಟು ಪಂದ್ಯಾಟವನ್ನು ಮುಂದುವರಿಸಿರುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದು ಏಪ್ರಿಲ್ ತಿಂಗಳ 4, 5, 6 ಕೊರಟಗೆರೆ ಇತಿಹಾಸದಲ್ಲಿ ಮತ್ತೊಂದು ಐತಿಹಾಸಿಕ ಮೊದಲ ಬಾರಿಯ ಹೊನಲು ಬೆಳಕಿನ ರಾಜ್ಯ ಮಟ್ಟ ಕ್ರೀಡಾ ಪಂದ್ಯ ಕೂಡ ಸಾಗಲಿಕ್ಕಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜಯಂತಿಯ ಪ್ರಯುಕ್ತವಾಗಿ ಪರಮೇಶ್ವರ್ ಕಪ್ ಸಾಗುತ್ತೆ ಅಖಿಲ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟಕ್ಕಾಗಿ. ಮೊದಲು ನೋಂದಾಯಿಸುವ 24 ತಂಡಗಳಿಗೆ ಮಾತ್ರ ಅವಕಾಶ ಇದೆ. ಇವತ್ತಿನ ಡೇಟ್ ಫೈನಲ್ ಆಗಿರುತ್ತೆ. ಆಡುವಂತ ತಂಡಗಳಿದ್ರೆ ಹೆಸರು ನೋಂದಾಯಿಸಿದಾಗ ನಿಮ್ಮನ್ನ ಕೇಳಿಕೊಳ್ತಾ ಇದ್ದಾವೆ. ಪರಮೇಶ್ವರ್ ಕಪ್ಗಾಗಿ ಆರಂಭಿಕ ವಿಜಯಿಗಳ ತಂಡ 2,22,000 ರೂಪಾಯಿ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1,11,111 ಜೊತೆಗಾಗಿ ರನ್ನರ್ಸ್ ಅಪ್ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ. ಆ ಪಂದ್ಯಾಟ ಕೂಡ ತಮ್ಮೆಲ್ಲರ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಏಪ್ರಿಲ್ ತಿಂಗಳ 4, 5, 6 ಕಾಲೇಜು ಮೈದಾನವನ್ನು ಕಾಣುತ್ತೆ. ಕೊರಟಗೆರೆ ತುಮಕೂರು ಜಿಲ್ಲೆಯ ಮತ್ತೊಂದು ಐತಿಹಾಸಿಕ ಪಂದ್ಯ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೀವಿ ಕೂಡ. ಯತೀಶ್ ವ್ಯವಸಾಯ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಇತ್ತ ಪಾಂಚಜನ್ಯ ಕೋಟುಗಳ ಪರವಾಗಿ. ಕೊಡಗು ಪರಿಸರದ ಮತ್ತೋರ್ವ ಜನಪ್ರಿಯ ಆಟಗಾರ ಕೂಡ ಇತ್ತ ಪಾಂಚಜನ್ಯ ಸೇವೆಯನ್ನು ಪಡಿತಾ ಇದ್ದಾರೆ. 2ನೇ ಚೆಂಡು ಇತರ ಮತ್ತೆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಸ್ಲೋವರ್ ಮಾಡಿದ ಒಂದು ಎಸೆತ ಕೂಡ ತನ್ನ ಮತಗಳ ಅಂಕಿಅಂಶಗಳ ಪಟ್ಟಿಯಲ್ಲಿ ಕಾಲು ಶತಕದತ್ತ ಮುನ್ನುಗ್ತಾ ಇದೆ. ಜೈ ಕರ್ನಾಟಕ ಬ್ಯಾಂಗ್ಳೂರ್ 25 ಲಾಸ್ ಆಫ್ 2. ಹನ್ನೊಂದಕ್ಕೆ 26 ಅವಶ್ಯಕತೆ ಇದೆ ಜಾಯಕ್ಕಾಗಿ. ಶಾರ್ಟ್ ಗೋಲ್ ಬಂದೆ ಹೈ ಲಾಫ್ಟ್ ಶಾಟ್ ಕಾಣಬಲ್ಲ ಚೆಂಡು ಉತ್ತಪ್ಪನ ಹೊಡೆತ ಕ್ಯಾಚ್ ಆಗ್ತಾ ಇದೆ. ಈತ ದಿಲೀಪ್ ಉತ್ತಪ್ಪ ಸಾಥಿಯನ್ನು ಕಟ್ಕೊಂಡ್ರೆ ಜೈ ಕರ್ನಾಟಕ ಬೆಂಗಳೂರು ಮತ್ತೊಂದು ಪ್ರಮುಖ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ವಿಕೆಟ್ಸ್ ಅನ್ನ ಮತ್ತೆ ಕಳ್ಕೊಂಡ ತಂಡ 25 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ 3 ವಿಕೆಟ್ಸ್ ಗಳನ್ನ ಕಳ್ಕೊಂಡ ತಂಡ ಕೂಡ. ರಂಜು ಹೊಸ ಆಟಗಾರ 10 ಚೆಂಡುಗಳಲ್ಲಿ ಈಗ 26 ಓಟಗಳ ಅವಶ್ಯಕತೆ ಇದೆ. ನಟರಾಜ್ ಬಿಡಿ ಇದರ ಮಾಲೀಕರಾಗಿರುವಂತಹ ರಿಯಾನ್ ಪಾಷ್ ಅವರು ನಮ್ಮ ಕಾರ್ಯಕ್ರಮ ಮತ್ತೊಬ್ಬ ಪ್ರೋತ್ಸಾಹಕರು ಕೂಡ. ದಯವಿಟ್ಟು ನೀವು ಮುಖ್ಯ ವೇದಿಕೆ ಬರಬೇಕು ಎನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಮಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಕೂಡ ಎಕ್ಸಲೆಂಟ್ ಕಪ್ಪಿನ ಪರವಾಗಿ ನಾವು ಬಯಸಿಕೊಳ್ತಾ ಇದ್ದೇವೆ. ಅಭಿಮಾನದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಮುಖ್ಯ ವೇದಿಕೆಗೆ. ಮತ್ತೆ ಯತೀಶ್ ಅವರು ಮುಂದುವರಿಕೆಯನ್ನು ಕಾಣ್ತಾ ಇದೆ ಕೂಡ. ಚೆಂಡು ತರುವುದಕ್ಕಾಗಿ ವಿನೋದ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅದೃಷ್ಟದ ಆಟವನ್ನು ಕಾಣ್ತಾ ಇರ್ತಕ್ಕಂಥ ಮೈದಾನದಲ್ಲಿ ಲೋಕಿ ಕೂಡ ವಾಪಸ್ ಸಾಥಿಯನ್ನ ಕಾಣ್ತಾ ಇದ್ದಾರೆ. ವಿಕೆಟ್ಸ್ ಗಳ ಆಘಾತವನ್ನು ಮತ್ತೆ ಕಾಣ್ತಾ ಇರ್ತಕ್ಕಂಥ ತಂಡ ಅಂಗನವಾಡಿ ಮತ್ತೆ ವಿಕೆಟ್ ಗಳನ್ನು ಕಳ್ಕೊಂಡು ಆಡ್ತಾ ಇದ್ದಾರೆ. ತನ್ನ ಮೊತ್ತ 25 ಓಟುಗಳು 4 ಹೋದರಿಗಳ ಆಘಾತವನ್ನು ಕಂಡಂತ ಒಂದು ತಂಡ ಕೂಡ. 9 ಚೆಂಡುಗಳಲ್ಲಿ 26 ಓಟುಗಳು ಬರಬೇಕಾಗಿದೆ ಕೂಡ. ರಂಜು ಹೋದರೆ ಆಘಾತವನ್ನು ಕಂಡ ಬಳಿಕ ಇವಾಗ ಹೊಸದಾಡಿಗ ಶಾನ್ ನಂದ ಎಂಟ್ರಿಯನ್ನು ಇವಾಗ ಪಡಿತಾ ಇದ್ದಾರೆ. ಜೊತೆಗಾಗಿ ಲೋಕಿ ಇನ್ನೂ ಕೂಡ ಅಂಕಣದ ಭಾಗದಲ್ಲಿದ್ದಾರೆ. ಜೈ ಕರ್ನಾಟಕ ಬೆಂಗಳೂರು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ.
ಅಂತಿಮ 9 ಎಸೆಗಳು ಪಂದ್ಯಾಟ ಜಯಕ 26 ಓಟ್ಗಳ ಅವಶ್ಯಕತೆ. ಶಾರ್ಟ್ ರೈಸಿಂಗ್ ಆಡುವರು ತನ್ಮದೆ ಓಟಗಳು ನಿಧಾನಗತವನ್ನು ಚೆಂಡನ್ನ ಗಮನಿಸ್ತಾ ಇಲ್ಲ. 22 ಓಟ ಮಾತ್ರ ಸೇರ್ಪಡೆನ ಕಾಡ್ತಾ ಇದೆ. ಶಾನಂದ ಎಡವಿಕೆಯನ್ನು ಮತ್ತೆ ಮಾಡಿಕೊಂಡು ಈ ಮುಖ್ಯವಾಗಿ ಅಂಕಿಅಂಶ ಬರೀ 1 ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. 26 ಓಟವನ್ನು ತಲುಪ್ತಾ ಇದ್ದಾರೆ. 8 ಎಸೆತ 25 ಓಟಗಳ ಅವಶ್ಯಕತೆ ಜಯಕ್ಕಾಗಿ. 8ಕ್ಕೆ 25. ಶಾರ್ಟ್ಲ್ಯಾಂಡ್ ಆಡುವರು ಇದರ ಓಟ್ಗಳು ಬರ್ತಾ ಇಲ್ಲ. ಗುಡ್ಲ್ಯಾಂಡ್ ಆಡುವರ ಸೇರ್ಪಡೆ ಯತೀಶ್ ಪಂಚಜನ್ಯ ಕೋಟ್ಗಳ ಪರ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 26ರಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಕ್ರಾಸ್ ಲೈನ್ ಹೊಡೆದವನ ಕಾಣಬಲ್ಲ ಚೆಂಡು ಓದಲ ಸೇರ್ಪಡೆ ಹೇಳದವನು ಕಾಣುವಂತ ಪ್ರಯತ್ನ ಮಾಡಿ ಮತ್ತೆ ರನ್ಔಟ್ ಕೂಡ. ಲೋಕಿ ಕೂಡ ವಾಪಸ್ ಆದ್ರು. ರನ್ಔಟ್ಗಳ ಮುಖ್ಯವಾಗಿ ಜೈ ಕರ್ನಾಟಕ ಬ್ಯಾಂಗ್ಳೂರ್ 5 ಹೋದರಿಗಳ ಆಘಾತವನ್ನು ಕಂಡ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. 27 ಓಟ್ಗಳು ಇದುವರೆಗೆ ದಾಖಲಾಗ್ತಾ ಇದೆ. 6 ಎಸೆತ 24 ಓಟ್ಗಳ ಅವಶ್ಯಕತೆ. ಇದೇ ಕ್ರೀಡಾ ಋತುವಿನ ಮಾರ್ಚ್ ಮೇ ತಿಂಗಳ 16, 17, 18 ಸಿರಾ ಮೈದಾನ ಮತ್ತೊಂದು ದಾಖಲೆ ಪಂದ್ಯಾಟ ಸಾಗುತ್ತಾ ಕೂಡ. ಆರ್ಯಾನ್ಸ್ ಕ್ರೀಡಾಸಿನ ಆಶ್ರಯದಲ್ಲಿ ಆರ್ಯಾನ್ಸ್ ಕಪ್ ಸಾಗುತ್ತೆ. ವಿಜಯಿಗಳ ತಂಡ 2 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ. ರಣಸಭೆಗಳ ತಂಡ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ ಟ್ರೋಫಿ ಸಮೇತವಾಗಿ. ತೃತೀಯ ಸ್ಥಾನಿಗಳ ತಂಡ 50,000 ರೂಪಾಯಿ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ. ಈ ಪಂದ್ಯ ಸಿರಾ ಟೌನ್ ತುಮಕೂರಿನಲ್ಲಿ ನಡೆಯುತ್ತದೆ. ಆರ್ಯನ್ಸ್ ಕಪ್ ಎನ್ನುವಂತ ರೂಪದಲ್ಲಿ ದಿನಾಂಕ ಗಮನಿಸಿ ಮೇ 16, 17, 18 ಈ 3 ದಿನಗಳ ಪಂದ್ಯಾಟವಾಗಿ ಸಾಗುತ್ತೆ. ಆಸಕ್ತ ತಂಡಗಳಿಗೆ ಹೆಸರನ್ನು ನೋಂದಾಯಿಸುವುದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಆರ್ಯನ್ ಕ್ರೀಡಾಸಿನ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಆದರಣೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ.
ನಿರ್ಣಾಯಕ ಪಂದ್ಯಾಟದ ಜವನ ದಾಖಲಿಸ್ತಾ ಇದೆ ಪಂಚಜನ ಕೋಟ 21 ಓಟುಗಳ ಅಂತರದ ಜವನ ದಾಖಲಿಸ್ತಾ ಇದ್ದಾರೆ. ಇತ್ತ ಎರಡನೇ ತಂಡವಾಗಿ ಫೈನಲ್ ಇವಾಗ ಸೆಮಿಫೈನಲ್ ಟಿಕೆಟ್ ಅನ್ನು ಕಾಣ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ ದಿನದ 3ನೇ ಪಂದ್ಯ ಚಕ್ರವರ್ತಿ ತುಮಕೂರು ಒಂದು ಟಾಸ್ ಸೂಚನೆಯನ್ನು ಮತ್ತೆ ಕೂಡ ಮಾಡ್ತಾ ಇದ್ದಾರೆ. ಎಸ್ ಫ್ರಾನ್ಸ್ ಬೆಂಗಳೂರು ವಿರುದ್ಧ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇತ್ತ ಸಾಗುತ್ತಾ ಕೂಡ ನಿರ್ಣಾಯಕ ಹಂತದಲ್ಲಿ